ಪೂಜ್ಯರು ಸೋತ್ರಿಯ ಬ್ರಹ್ಮನಿಷ್ಠರು ಭಕ್ತರ ಕಾಮಧೇನು ಕಲ್ಪವೃಕ್ಷನಾಗಿ ಹೋದ ಸಿದ್ಧರತ್ನ ಮದಗೊಂಡ ಮಹಾರಾಜರ ಪಾದಕ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಗೂಳೀಶ್ವರವಳದ ಹುಲಿಯಾಗಿ ಮೆರೆದಂತ ಗೂಳೇಶ್ವರ ಪಂಗಳ ಪಾದಕ್ಕೆ ನತಮಸ್ತಕನಾಗಿ ಸಿದ್ಧಾರೂಢರ ಪರಮ ಶಿಷ್ಯರಾದಂತ ಬೀದರ ಶಿವಕುಮಾರಪ್ಪ ಅವರು ಸಿದ್ಧಾರೂಢರ ಪ್ರತಿಯವತಾರಾಗಿ ಜನಿಸಿ ಬಂದರು. ಅವರ ಪಾದಕ್ಕೆ ಕೂಡ ಕೋಟಿ ನಮಸ್ಕಾರಗಳನ್ನು ಹೇಳಿ ಯಾವ ನನ್ನ ನಾಗರ ಮುನ್ನೋಳಿಯ ನಾಗರಾಳಖೋಡಿ ಗ್ರಾಮದ ಒಂದು ಈ ಕ್ಷೇತ್ರದ ಒಡೆಯನಾದಂತ ಗುತ್ಯಪ್ಪ ದೇವರ ಪಾದಗೆ ಹಣಿಮಣಿದು ಇಂಥ ಒಂದು ಪ್ರತಿ ವರ್ಷದ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ತಾವೆಲ್ಲರೂ ಕೂಡಿರಿ. ಇಂಥ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ತಮ್ಮ ಪವಿತ್ರ ಜನ್ಮವನ್ನು ತಗೊಂಡು ತಮ್ಮ ಜನ್ಮವ ಸಫಲ ಮಾಡ್ಕೋಬೇಕಂತ ಇಲ್ಲಿ ಕೂಡಿರಿ. ಮಹಾತ್ಮರೇ, ಏನಾಗ್ಯದ್ರಿ? ನಾವು ನೀವೆಲ್ಲ ಈ ಸತ್ಯ ಸಂಘದ ಸೇವೆಯಲ್ಲಿ ತನು ಮನ ಧನದಿಂದ ಆ ಪರಮಾತ್ಮನ ಮ್ಯಾಗ ನಂಬಿಗಿಟ್ಟ ದುಡಿದದ. ಯಾಕಂದ್ರೆ ನಾವು ಮಾಯಾದೊಳಗ ಅಂಟುಕೊಂಡಿದ್ದೆವು. ಮಾಯಾ ಅಂದ್ರೆ ಅದು ಯಾಗ್ರಿ? ಪಂಡರಪುರದಲ್ಲಿ ತುಕಾರಾಮ್ ಮಹಾರಾಜ್ ಹೇಳ್ತಾನ, ಏನಂತ ಹೇಳಿ? ಕಾಯಿ ಸಾಂಗುವ್ಯ ಸಂತಾಚ ಉಪಕಾರ ನಿರಂತರ ಜಾಗವಿತೆ. ಅಂದ್ರೇನ್ರಿ? ಸಂತರು ನಿಮಗೆ ಎಚ್ಚರ ಮಾಡ್ಲಕತ್ಯಾರತ್ತ. ಈಗ ಎಲ್ಲಾರು ಎಚ್ಚರಿ ಅದಾರಲ್ಲ, ಮತ್ತ ಈಗ ಹೆಂಗ ಎಚ್ಚರ ಮಾಡ್ತಾರ ಅವರು? ಈಗ ಎಚ್ಚರಿಲ್ಲಿ ಇವ್ರು ಮತ್ತೆ ನೀನೇನು ಆಣಿ ಮಾಡಿ ಹೇಳ್ತಿ? ಇವ್ರೆಲ್ಲ ಕೂತವ್ರೆಲ್ಲ ಎಚ್ಚರಿ ಅದಾರ. ಎಲ್ಲಾ ಮಾಯಾದ ಮಾಯಾದ ನಿದ್ದೆ ಅದಿದು. ಮಾಯಾದ ನಿದ್ದೆ ಇದು ಕೂತಲೆ ನಿನಗ ಅನಿಸ್ಯದ ಅವ್ರು ಎಚ್ಚರದಾರತ್ತ. ನಾವು ಇದ್ದೇವೆ. ಈಗ ಹೆಂಗ ಎಚ್ಚರಿದ್ದೀರಿ? ಯಾಗ್ರಿ? ಹೆಂಡತಿ ನಂದು, ಮಕ್ಕಳು ನಂದು, ಹೊಲ ನಂದು, ಬಂಗಾರ ನಂದು, ಐಶ್ವರ್ಯ ನಂದು. ಈ ಐಶ್ವರ್ಯದ ಮಾಯಾದೊಳಗೆ ನೀ ಇದ್ದಿ, ಎಚ್ಚರ ಇಲ್ಲ ಅಂತ ಹೇಳ್ತಾನವ. ಈ ಕುತ್ತದ ಎಚ್ಚರ ಅಲ್ಲ, ಇದು ಮಾಯಾದ ಎಚ್ಚರ. ಎಚ್ಚರ ಅಂದ್ರೆ ಹಂಗ ಯಾಗ್ರಿ? ಅದು ಏನ್ ಗುರಿ ಇದ್ದಿ ಅದೇ ಗುರಿ ಕಾಣಿಸ್ಬೇಕು ನಿನಗ. ಈಗ ಎಲ್ಲಾರು ಗುತ್ಯಪ್ಪ ದೇವರ ಆಶೀರ್ವಾದ ಪಡೆದವನಿಗೆ ದರ್ಶನ ಮಾಡ್ಲಕ್ಕ ನೀವು ಬಂದಿದೆವು. ಇಲ್ಲಿ ಬಂದ ಬಳಕ ನಿಮಗೆ ಯಾನ್ ಕಾಣಿಸ್ಬೇಕು? ಏನ್ ಕಾಣಿಸ್ಬೇಕತ್ತೀರಿ? ಇಲ್ಲಿ ಎಲ್ಲ 1000 ಜನ ಕೂಡಿರಿ, 1000. ಇಲ್ಲಿ ಬಂದ ಬಳಕ ಏನ್ ಕಾಣಿಸ್ಬೇಕಂದ್ರ ಗುತ್ಯಪ್ಪ ದೇವರು ಒಬ್ಬನೇ ಕಾಣಿಸ್ಬೇಕು, ಇನ್ನೊಂದು ಕಾಣಿಸ್ಬಾರ್ದು. ಅವಾಗ ಅದು ಸತ್ಯ ಸಂಘ ಎಚ್ಚರ ಹೇಳಕ್ ಬರ್ತದ. ಈಗ ನೀವು ಎಲ್ಲಾರು ಬಂದಿರಿ. ಇಲ್ಲಿ ಬಂದು ನಿಮಗೆ ಬ್ಯಾರೆ ಬ್ಯಾರೆ ಕಾಣಿಸ್ಲತ್ತೀವೇನು? ಮನ್ಯಾಗ ಎಮ್ಗಳು ಬಿಟ್ಟು ಬಂದಿದ, ಮನ್ಯಾಗ ದನ ಬಿಟ್ಟು ಬಂದಿದ, ಎಲ್ಲ ಹೊಲ ಮನಿ ಬಿಟ್ಟು ಇಲ್ಲಿ ಬಂದಿದ ಅನ್ನೋದು ಇಲ್ಲಿ ನಿಂತು ಅಲ್ಲಿದು ಯೋಚನೆ ಮಾಡ್ತಾನ ಮನುಷ್ಯ. ಮನೆಯಂದು ಯೋಚನೆ ಮಾಡ್ತಾನೆ ಇಲ್ಲಿ ಕೂತು. ಅದಕ್ಕೆ ಇಲ್ಲಿ ಬಂದದ್ದು ನೀ ಏನಾಗ್ತದೆ? ನಿಷ್ಫಲ ಆಗ್ತದೆ. ಆ ಕಡೆ ಎಲ್ಲ ಲಕ್ಷ್ಯ ಇಡಬಾರ್ದು. ಇಲ್ಲಿ ಬಂದ ಒಳಗೆ ನಮಗೆ ಏನು ಕಾಣಿಸ್ಬೇಕಂದ್ರೆ ಆ ಪರಮಾತ್ಮ ಒಬ್ಬನೇ ಕಾಣಿಸ್ಬೇಕು. ಅವಾಗ ನಿನಗೆ ಸತ್ಯದ ನಿದ್ದಿ ನಿನಗೆ ಎಚ್ಚರಾಗಿದೆ ಅಂತ ಹೇಳಕ್ ಬರ್ತದ. ತುಕಾರಾಮ ಹೇಳ್ತಾನೆ, ಸಂಸಾರ ದುಃಖಾಚೆ ಡೋಂಗರ್ ಅಂದವ. ಸಂಸಾರ ದುಃಖಾಚೆ ಡೋಂಗರ್. ಸಂಸಾರ ಹೆಂಗದಂದ್ರ ದುಃಖದ ಗುಡ್ಡ ಅದ. ಸಂಸಾರದಾಗ ದುಃಖದತ್ತೀರಿ. ದುಃಖದ ಗುಡ್ಡದೊಳಗೆ ನಿಂತು ಸುಖ ಹುಡುಕುದು ಬಹಳ ಬಿರಿ ಅದ. ಅದಕ್ಕೆ ಏನೋ ನಾವು ಪರಮಾತ್ಮನ ಸೇವಾ ಮಾಡಿ ಈ ಭವಸಾಗರ ಗೆದ್ದುದದ. ಸಾಗರ ಮೂರದವ್ರಿ. ಒಂದು ಜಲಸಾಗರ, ಒಂದು ಜಲಸಾಗರ, ಒಂದು ಜನಸಾಗರ, ಒಂದು ಜನಸಾಗರ, ಮೂರನೇದು ಭವಸಾಗರ. ಇವು ದಾಟಬೇಕಾದ್ರೆ ಒಂದೊಂದು ವಸ್ತು ಬೇಕಾಗ್ತದ. ನಮ್ದೊಂದು ಐತಿ, ಕೇಳ್ತೀರೇನು? ನಿಂದ್ಯಾವುದು? ನಮ್ಮದು ನವಸಾಗರ. ನವಸಾಗರ ಅದು ದಾಟುವುದಲ್ಲದು, ನಿಮಗೆ ದಾಟಿಸ್ತದದು. ನವಸಾಗರ. ಜಲಸಾಗರ ದಾಟಬೇಕಾದ್ರೆ ನಾವು ಬೇಕಲ್ರಿ. ಒಂದು ನದಿ ಒಳಗೆ ದಾಟಬೇಕಾದ್ರೆ ನಾವ ಕಟ್ಟಿಗೆ ಸಂಗಡಬೇಕು. ಜಲಸಾಗರ ದಾಟ್ತದ. ಇನ್ನು ಜನಸಾಗರ ಅದು ಹೆಂಗ್ರಿ? 1 ಕೋಟಿ ಜನ ಅದ. ಅದರ ಒಳಗಿಂದ ನಾವು ದಾಟಿ ಹೋಗ್ಬೇಕಾದ್ರೆ ಮನುಷ್ಯನಲ್ಲಿ ನೀತಿ ಬೇಕು. ಹೌದು. ನೀತಿ ಇದ್ದು
ಇಟ್ಟು ಜನದೊಳಗಿಂದ ನಿನಗೆ ದಾಟಲಕ್ಕ ಬರ್ತದ. ಇನ್ನೊಂದದ ಏನ್ರಿ? ಭವಸಾಗರ. ಅದಕ್ಕೇನ್ ಅನ್ಬೇಕ್ರಿ? ಅದಕ್ಕೆ ಯಾವಾದು ಕಟ್ಟಿಗೆ ನೀತಿ ಹತ್ತುದಿಲ್ಲ. ಅದಕ್ಕೆ ಹಾ ಭವಸಾಗರ ದಾಟ್ಲಕ್ಕ ಇನ್ನೊಬ್ಬ ಬೇಕಾಗ್ತಾನ. ಯಾರ್ರಿ? ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥ ಬೇಕು ಈ ಭವಸಾಗರ ದಾಟಿಸಲಕ್ಕೆ. ಹೌದ ಹೌದು ಹೌದು ಹೌದು. ನಾವು ಎದರಾಗಿದ್ದೆವು? ಹಾ, ಭವಸಾಗರದಾಗಿದ್ದೇವೆ. ಈಗ ಇದ್ದೇವಲ್ರಿ, ಈಗೆಲ್ಲ ಕೂತಿದ್ದೇವಲ್ಲ. ಹೌದು. ನಾವು ಭವ ಅಂದ್ರೇನು? ಇದು ಸಂಸಾರದ ಒಂದು ಸಾಗರ, ಅದ ಮಾಯಾದ ಸಾಗರ. ಇದಕ್ಕೆ ಭವ ಅಂತಾರ. ಹೌದು ಹೌದು. ಈ ಸಾಗರದೊಳಗಿದ್ದೆವು. ಹಾ, ಈ ಸಾಗರದೊಳಗಿಂದ ಹೊರಗಬೇಕಾದ್ರೆ ಗುರುವಿನ ಅವಶ್ಯಕತೆ ಬಹಳ ದೊಡ್ಡದದ. ಅದ ಮನುಷ್ಯನಿಗೆ. ಅದಕ್ಕೆ ಅಂತ ಗುರುವಿನ ಸೇವೆಯನ್ನ ಮಾಡಿ ಹಾ ಇದು ಭವ ನಾವು ಗೆದ್ದುದ್ದದ. ಹೌದು. ಅದಕ್ಕೆ ಅಂತ ಇದು ಒಂದು ಬ್ರಹ್ಮಾಂಡದೊಳಗ ಪರಮಾತ್ಮ, ನೀವು ಹೇಳಿದ್ರಲ್ಲ ಈಗ, ಇದು ಎಲ್ಲಾ ಪರಮಾತ್ಮನ ಆಶೀರ್ವಾದದ. ಅದ ಹೆಂಗ ಇದು ಆಕಾಶ ಎಲ್ಲರಿಗ ಅವಕಾಶ ಕೊಟ್ಟದ. ಹೌದು. ಏನಂತರಿ? ಇದು ರಾತ್ರಿ ಕತ್ತಲಿ ಈ ಬ್ರಹ್ಮಾಂಡದೊಳಗೆ ಆಗ್ತದ. ಆಕಾಶದೊಳಗೆ ಕತ್ತಲಿ ಅದ. ಹೌದು. ಸೂರ್ಯ ಬಂದ ಗಜ್ಜಿಲೆ ಕತ್ತಲಿ ಓಡಿ ಹೋಗಿಬಿಡ್ತದ. ಹೌದು ಹೌದು. ಎಲ್ಲಿ ಹೋಯ್ತು ಕತ್ತಲಿ? ಹಾ, ಎಲ್ಲಿ ಹೋಯ್ತೈತ್ರಿ? ಸೂರ್ಯ ಬಂದ ಗಜ್ಜಿಲೆ ಕತ್ತಲಿ ಎಲ್ಲಿ ಹೋಯ್ತು? ಹಾ ಹಾ, ಎಲ್ಲಿ ಹೋಯ್ತತ್ತೆ ಕೇಳಿದ್ರೆ ಹೇಳಲಕ್ಕ ಬರುದಿಲ್ಲ. ಸೂರ್ಯ ಬಂದ ಕೂಡಲೇ ಕತ್ತಲಿ ಹೋಗ್ತದೆ, ಬೆಳಕು ಬರ್ತದ. ಅವ ಹೋದ ಗಜಲಿ ಮತ್ತೆ ಕತ್ತಲಿ ಬರ್ತದ. ಹೌದು. ಇವಕ್ಕೆ ಎರಡೂಕ ಅವಕಾಶ ಮಾಡಿ ಕೊಟ್ಟದ ಆಕಾಶ. ಹೌದು. ಕತ್ತಲಿ ಅಂದ್ರೆ ಸಾಮಾನ್ಯ ಧ್ಯಾನ, ಹೌದು. ಬೆಳಕಂದ್ರೆ ವಿಶೇಷ ಧ್ಯಾನ. ಒಂದೇ ಎಲ್ಲೂ. ಹೌದು ಹೌದು ಹೌದು. ಅವು ಸಾಮಾನ್ಯ. ಕತ್ತಲಿ ಅನ್ನೋದು ಸಾಮಾನ್ಯದ, ಬೆಳಕು ಅನ್ನೋದು ವಿಶೇಷದ, ಜ್ಞಾನದ. ಹಾ, ಅದು ಜ್ಞಾನದ. ಹೌದು. ಹಂಗ ಇವು ಎರಡೂ ಕೈ ಹಂಗ ಈ ಬ್ರಹ್ಮಾಂಡ ಆಕಾಶ ಇದು ಅವಕಾಶ ಕೊಟ್ಟದ. ಹೌದು. ಹಂಗ ಈ ಪ್ರಪಂಚದಲ್ಲಿ ನಾವು ನೀವು ಇದರ ಒಳಗೆ ನಾವು ಆಡ್ಲಕ್ಕ ನಿನಗೆ ಪರಮಾತ್ಮ ಅವಕಾಶ ಕೊಟ್ಟಾನ. ಹೌದು. ಅದಕ್ಕೆ ಇರ್ಲಿ, ಇಂದಿನ ದಿವಸ ಅಮೋಘ ಸಿದ್ದೇಶ್ವರ ಮಾಡದಂತ ಅನೇಕ ಉದಾಹರಣೆಗಳನ್ನು, ಅನೇಕ ಪಾವಡಗಳನ್ನು ನಾವು ಹೇಳುವುದ. ನಮ್ಮ ಬಾಬಾನಗರ ಮೇಳದವರು ಬಹಳ ಒಳ್ಳೆಯವರದಾರೆ. ಅವರು ಒಂದು ಸತ್ಸಂಗದ ಸೇವಾ ಮಾಡೋರದಾರೆ. ಈಗ ಎರಡೂ ಮೇಳಗಳು ಬಂದವ. 5 ಗಂಟೆವರೆಗೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತದೆ. 5 ಗಂಟೆವರೆಗೆ ಯಾವ ವಿಷಯದ ಮ್ಯಾಗ ಮಾತಾಡ್ಬೇಕನ್ನೋದು ಕಮಿಟಿ ಅವರು ಬಹಳ ಒಳ್ಳೆಯವರದಾರ. ಯಾಕಂದ್ರೆ ನಾಗರ ಮನ್ನೋಳಿ ಅಂದ್ರೆ ಬಹಳ ದೊಡ್ಡೂರ, ಬಹಳ ವಿದ್ವಾನ್ರ ಊರ. ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಂತರ ಬಂದು ಇಲ್ಲಿ ಸೇವಾ ಮಾಡದಂತ ಊರದ. ನಾವು ಎಷ್ಟೋ ಸಲ ತಮ್ಮೂರಿಗೆ ಬಂದು ನಾವು ಸೇವಾ ಮಾಡಿದೆವು. ಅದಕ್ಕೆ 5 ಗಂಟೆವರೆಗೆ ಎರಡು ಸಂಘ ಯಾವ ರೀತಿಯಿಂದ ನಡೆಸಬೇಕು ಅನ್ನೋದೊಂದು ತಾವು ಕಮಿಟಿ ಅವರು ಒಂದು ಸೂಚರ್ತ್ ನಮಗೆ ಹೇಳಿದ್ರಿ ಅಂದ್ರೆ ನಮಗೆ ನಡೆಸಲಕ್ಕೆ ಬರ್ತದೆ. ಅದಕ್ಕೆ ಯಾರ್ಯಾರೇ ಒಬ್ಬರು ಬಂದು ನಮಗೆ ಎರಡೂ ಮ್ಯಾಳಕ್ಕ ಹಿಂಗೆ ನಡಿಬೇಕಂತೇಳಿ ಒಂದು ಹಾದಿ ಇಟ್ಟು ಹೋದ್ರಿ ಅಂದ್ರೆ ಆ ಹಾದಿ ಮ್ಯಾಗ ನಮಗೆ ನಡಿಲಿಕ್ಕೆ ಬರ್ತದೆ. ಹೌದು. ಬರ್ರಿ, ಬರ್ತಾರ. ಸುತ್ತೇವ ಆ ಕಡೆ ತೊಗೊಂಬರಿ.